ಸತೀಶ್ ಜಾರಕಿಹೊಳಿ ಹಿರಿಯ ಸಚಿವರು ಹೌದು, ಕರ್ನಾಟಕ ಕಾಂಗ್ರೆಸ್ನ ಶಕ್ತಿ ಕೇಂದ್ರ ಕೂಡ ಹೌದು. ಈಗಾಗಲೇ ಸತೀಶ್ ಜಾರಕಿಹೊಳಿ ಜೊತೆ 45ಕ್ಕೂ ಹೆಚ್ಚು ಶಾಸಕರು ವಿಶ್ವಾಸದಿಂದ ಅವರ ಜೊತೆ ಗುರುತಿಸಿಕೊಂಡಿರ್ತಕ್ಕಂಥದ್ದು. ಇದು ರಾಜ್ಯ ರಾಜಕಾರಣದಲ್ಲಿ, ಅದರಲ್ಲೂ ಕೂಡ ಕಾಂಗ್ರೆಸ್ನಲ್ಲಿ ಹಲವಾರು ತಲ್ಲಣಗಳನ್ನು ಕೂಡ ಉಂಟು ಮಾಡಿರುವಂಥದ್ದು. ಇದರ ನಡುವೆ ಸತೀಶ್ ಜಾರಕಿಹೊಳಿ ಅವರನ್ನ ಬೆಳಗಾವಿಯಿಂದ ಲೋಕಸಭಾ ಕಣಕ್ಕೆ ಇಳಿಸಬೇಕಂತೇಳಿ ಡಿಸಿಎಂ ಹಾಗೂ ಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ಈಗಾಗಲೇ ಹೈಕಮಾಂಡ್ ಜೊತೆ ಒಂದು ಸುತ್ತಿನ ಮಾತುಕತೆ ನಡೆಸಿರುವಂಥದ್ದು. ಇದು ಸತೀಶ್ ಜಾರಕಿಹೊಳಿ ಅವರ ಗಮನಕ್ಕೆ ಬಂದಿದೆಯೋ ಇಲ್ಲವೋ, ಮತ್ತು ಈ ಡಿ.ಕೆ. ಶಿವಕುಮಾರ್ ಅವರ ಬೆಳಗಾವಿ ಲೋಕಸಭೆಯ ತಂತ್ರ ಮತ್ತು ಸತೀಶ್ ಜಾರಕಿಹೊಳಿ ಅವರ ಮುಂದಿನ ಪಕ್ಷ ಕಟ್ಟುವುದು ಮತ್ತು ಬೆಳಗಾವಿ ಲೋಕಸಭೆ ಚುನಾವಣೆ ಹಾಗೂ ಸರ್ಕಾರದ ನಡುವಿನ ಹಲವಾರು ವಿಚಾರಗಳ ಬಗ್ಗೆ ನಮ್ಮ ಜೊತೆ ಇದೀಗ ಮಾತನಾಡಲಿದ್ದಾರೆ. ಸರ್, ಬೆಳಗಾವಿ ಲೋಕಸಭೆ ಚುನಾವಣೆಗೆ ಡಿ.ಕೆ. ಶಿವಕುಮಾರ್ ನಿಮ್ಮನ್ನ ಕಣಕ್ಕಿಳಿಸಬೇಕಂತೇಳಿ ರೂಪುರೇಷೆಯನ್ನು ಹಾಕಿರುವಂಥದ್ದು. ಇಲ್ಲ, ನನಗೆ ಅವರು ಯಾವ ರೀತಿ ರೂಪುರೇಷೆ ಆಗಿದೆ, ಏನು ಚರ್ಚೆ ಆಗಿದೆ ನನಗೆ ಗೊತ್ತಿಲ್ಲ. ಇಲ್ಲಿವರೆಗೆ ನಮಗೆ ಯಾರು ಹೈಕಮಾಂಡ್ ಆಗಲಿ, ನಮ್ಮ ರಾಜ್ಯ ವರಿಷ್ಠರಾಗಲಿ ಲೋಕಸಭೆಗೆ ಸ್ಪರ್ಧೆ ಮಾಡಬೇಕಂತ ಇಲ್ಲಿ ಕೂಡ ನಮಗೆ ಚರ್ಚೆ ಮಾಡಿಲ್ಲ, ಸೂಚನೆ ಕೂಡ ಕೊಟ್ಟಿಲ್ಲ. ಈಗ ಚರ್ಚೆ ಮಾಡೋದ್ರ ಅವಶ್ಯಕತೆ ಇಲ್ಲ ಅಂತ ನನ್ನ ಭಾವನೆ. ಬೆಳಗಾವಿ ಲೋಕಸಭೆ ಚುನಾವಣೆಗೆ ಒಂದು ವೇಳೆ ಪಿಸಿಸಿ ಅಧ್ಯಕ್ಷರು ತಾವು ಸ್ಪರ್ಧೆ ಮಾಡಬೇಕಂತ ಹೇಳಿದ್ರೆ ಅದಕ್ಕೆ ತಯಾರಿದ್ದೀರಾ? ಇಲ್ಲ, ಆ ರೀತಿ ಇಲ್ಲ, ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ದೀನಿ. ನಾನು ಮುಂಚೆನೇ ಹೇಳಿದ್ದೀನಿ, ನಾ ಯಾವುದೇ ಸ್ಪರ್ಧೆ ಮಾಡಲು ಈಗಾಗಲೇ ಹೇಳಿದ್ದೀನಿ. ಇಲ್ಲೇ ಕಂಫರ್ಟ್ ಆಗಿದ್ದೀವಿ. ಯಾಕೆ ರಾಷ್ಟ್ರ ರಾಜಕಾರಣಿಗಳು ಭಾಳ ವ್ಯತ್ಯಾಸ ಆಗ್ತೈತೆ. ನಾವು ಸುಮಾರು ವರ್ಷಗಳಿಂದ ಇಲ್ಲಿ ಸಂಘಟನೆ ಮಾಡಿದ್ದೀವಿ, ಇಲ್ಲಿ ಪರಿಚಯ ಇದೆ, ಓಡಾಡಲಿಕ್ಕೆ ಅನುಕೂಲ ಆಗ್ತಿದೆ. ಇನ್ನು ಡೆಲ್ಲಿ ಅಂದರೆ ಅದು ಸೆಟಲ್ ಆಗಲಿಕ್ಕೆ 5 years ಬೇಕಾದು, ಅಂದರೆ 5 years ನಮ್ಮದು ಅನಾವಶ್ಯಕ ವ್ಯರ್ಥ ಆಗ್ತದೆ. ಲೋಕಸಭೆಗೆ ಸ್ಪರ್ಧೆ ಮಾಡಲಿಕ್ಕೆ ಇದ್ದಾರೆ, ಇಲ್ಲಂತಿಲ್ಲ. ಇಲ್ಲದೆ ಒಂದು ಸಂದರ್ಭ ಬೇರೆ, ಚಿಕ್ಕೋಡಿಗಾಗಲಿ ಬೆಳಗಾವಿಗಾಗಲಿ ಪ್ರಬಲ ಸ್ಪರ್ಧಿಗಳಿದ್ದಾರೆ, ಅವ್ರನ್ನ ಸ್ಪರ್ಧೆ ಮಾಡಿಸ್ತೀವಿ. ಒಂದು ವೇಳೆ ಹೈಕಮಾಂಡ್ ಹೇಳಿದ್ರು ಕೂಡ ಹೈಕಮಾಂಡ್ ಮನವೊಲಿಸ್ತೀರಾ ನೀವು? ಇಲ್ಲ, ಅದರ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ತಾ ಇದ್ದೀನಿ. ಹಂಗೇನು ಇದ್ದರೆ ಅವ್ರಿಗೆ ಕನ್ವಿನ್ಸ್ ಮಾಡೋಣ. ಅದರ ಅವಶ್ಯಕತೆ ಇಲ್ಲ, ನಮ್ಮಲ್ಲಿ ಸಮರ್ಥ ಅಭ್ಯರ್ಥಿಗಳಿದ್ದಾರೆ, ಕನ್ವಿನ್ಸ್ ಮಾಡೋಣ. ಸರ್, ರಾಜ್ಯದಲ್ಲಿ ಮತ್ತೆ ಡಿಸಿಎಂ ಹುದ್ದೆ ಬೇಕು ಅನ್ನೋ ಚರ್ಚೆ ಆಗ್ತಿರುವಂಥದ್ದು. ಈ ವಿಚಾರದಲ್ಲಿ ತಾವು ಯಾವ ನಿಲುವನ್ನು ವ್ಯಕ್ತಪಡಿಸ್ತೀರಾ ಸರ್? ನೋಡಿ, ನಮ್ಮ ಪಕ್ಷ ಹೈಕಮಾಂಡ್ ಅನ್ನೋದೊಂದಿದೆ, ಅದು ಅಂತಿಮವಾಗಿ ಎಲ್ಲ ನಿರ್ಧಾರ ಮಾಡ್ತಿದೆ. ಅದು ಬೇಕು ಬೇಡ ಅನ್ನೋದು ಹೊರಗಡೆ ಚರ್ಚೆ ಆಗ್ತಾನೆ ಇದೆ, ಅದು ಸುಮಾರು ದಿನಗಳಿಂದ, 6 ತಿಂಗಳಿಂದ. ನಮ್ಮ ಪಕ್ಷ ಯಾವ ನಿರ್ಧಾರ ಮಾಡ್ತಿದೆ ಅದು ಅಂತಿಮ. ಈಗಾಗಲೇ ಚರ್ಚೆ ಹೊರಗಡೆ ಆಗೋದು ಸಾಕಷ್ಟು ಆಗ್ತಾ ಇದೆ, ಎಲ್ಲ ವೇದಿಕೆಗಳಲ್ಲಿ ಆಗ್ತಾ ಇದೆ, ಕೂಗಿದೆ, ಅಲ್ಲೆಲ್ಲಿ ಶಾಸಕರು ಕೂಡ ಒತ್ತಾಯ ಮಾಡ್ತಾರೆ. ಅಂತಿಮವಾಗಿ ನಮ್ಮ ಪಕ್ಷ ಅದಕ್ಕೆ ತೀರ್ಮಾನ ಮಾಡಬೇಕು. ಸರ್, ನಿಮ್ಮ ಪ್ರಕಾರ ಎಷ್ಟು ಡಿಸಿಎಂ ಹುದ್ದೆಯನ್ನು ಸೃಷ್ಟಿ ಮಾಡಿದ್ರೆ ಅನುಕೂಲ ಆಗುತ್ತೆ? ಅದನ್ನ ಹೇಳಲಿಕ್ಕಾಗಲ್ಲ, ಅದು ಅಂತಿಮವಾಗಿ ಪಕ್ಷನೇ ಮಾಡಬೇಕು, ಎಷ್ಟು ಮಾಡಬೇಕು, ಯಾರಿಗೆ ಕೊಡಬೇಕು ಏನಂತ, ಅದು ಅಂತಿಮವಾಗಿ ಪಕ್ಷ ತೀರ್ಮಾನ ಹೊರತು ಅದು ನಮ್ಮ ತೀರ್ಮಾನ ಅಲ್ಲ. ಶಾಸಕರು ಒತ್ತಡ ಇದೆಯಾ ಸರ್, ಡಿಸಿಎಂ ಮಾಡಬೇಕು? ಒಂದು ಇದೆ, ಖಂಡಿತವಾಗಿ ಅವರವರ ಹಂತದಲ್ಲಿ ಚರ್ಚೆ ಮಾಡ್ತಾರೆ. ಈ ಸಮುದಾಯಕ್ಕೆ ಕೊಡಬೇಕು, ಈ ಭಾಗಕ್ಕೆ ಕೊಡಬೇಕು ಅನ್ನೋದು ಕೂಡ ಒತ್ತಾಯ ಇದೆ. ಅವರು ಕೂಡ ಅದು ಅಂತಿಮವಾಗಿ ಪಕ್ಷದ ತೀರ್ಮಾನ. ತಾವು ಸರ್, ಶಾಸಕರ ಈ ಬೇಡಿಕೆ ಸಂಬಂಧಪಟ್ಟಾಗೆ ಹೈಕಮಾಂಡ್ ಮತ್ತು ಮುಖ್ಯಮಂತ್ರಿಗಳ ಜೊತೆ ಯಾವಾಗ ಚರ್ಚೆ ಮಾಡ್ತೀರಾ? ಇಲ್ಲ, ನಾನು ಇಲ್ಲಿವರೆಗೆ ಚರ್ಚೆ ಮಾಡಲ್ಲ. ಅಂತ ಸಂದರ್ಭ ಬಂದಾಗ ನೋಡೋಣ. ಈ ಸದ್ಯ ಚರ್ಚೆ ಇಲ್ಲಿ ಮಾಡಿಲ್ಲ, ಬಂದಾಗ ನೋಡ್ತೀನಿ. ಡಿಸಿಎಂ ಹುದ್ದೆ ಸೃಷ್ಟಿಯಿಂದ ಚುನಾವಣೆಯಲ್ಲಿ ಎಲ್ಲ ಒಂದು ಕಡೆ ಜಾತಿವಾರು ಮತಗಳು ಮತ್ತು ಸಾಮಾಜಿಕವಾರು ಮತಗಳನ್ನು ಕ್ರೋಢೀಕರಿಸಲಿಕ್ಕೆ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನಿಮ್ಮ ಅಭಿಪ್ರಾಯದಿಂದ ಅನುಕೂಲ ಆಗುತ್ತಾ? ಖಂಡಿತವಾಗಿ ನಾವು ಮಂತ್ರಿ ಕೂಡ ಮಾಡೋದು ಅದೇ ಬೇಸಲ್ಲಿ ಮಾಡ್ತೀವಿ. ಮಂತ್ರಿ ಕೂಡ ಎಷ್ಟು ಸಾರಿ ಆದಾಗ ಅನುಕೂಲ ಆಗ್ತೈತೆ, ಆ ದೃಷ್ಟಿಯಿಂದ ಮಾಡಿರ್ತೀವಿ. ಇದು ಅದು ಖಂಡಿತವಾಗಿ ಆಕರ್ಷಣೆ ಆಗಿ ಆಗ್ತೈತೆ, ನಮ್ಮವರು ಡಿಸಿಎಂ ಆಗಿದಾರತ್ತ. ಮಂತ್ರಿ ಕೂಡ ಅದೇ ಬೇಸ್ ಮೇಲೆ ಮಾಡ್ತಿಲ್ಲ, ನಾವು ಜಾತಿ ಆಧಾರದ ಮೇಲೆ ಮಾಡ್ತೀವಿ. ಇದು ಖಂಡಿತವಾಗಿ ಅನುಕೂಲ ಆಗುತ್ತೆ. ಡಿಸಿಎಂ 3 ಡಿಸಿಎಂ ಹುದ್ದೆ ಸೃಷ್ಟಿಗೆ ಎಲ್ಲ ಒಂದು ಕಡೆ ಪಿಸಿಸಿ ಅಧ್ಯಕ್ಷರೇ ಡಿಸಿಎಂ ಆಗಿದ್ದರಿಂದ ಅವರ ಪ್ರಾಶಸ್ತ್ಯ ಕಡಿಮೆ ಆಗುತ್ತೆ ಅನ್ನೋ ಕಾರಣಕ್ಕೆ ಒಂದು ಕಡೆ ಆರಂಭದಿಂದಲೂ ಕೂಡ ವಿರೋಧ ವ್ಯಕ್ತಪಡಿಸ್ಕೊಂಡು ಬಂದಿದ್ರು. ಅದ್ರ ಬಗ್ಗೆ ಗೊತ್ತಿಲ್ಲ, ನಾವು ಅದು ಹೈಕಮಾಂಡ್ ಡಿಸಿಷನ್ ಅಂತ ನಾವು ಭಾವಿಸ್ತೀವಿ. ಅದು ಅವರ ಡಿಸಿಷನ್ ಅಲ್ಲ. ಅವರು ಅದು ಅಂತಿಮವಾಗಿ ಪಕ್ಷಕ್ಕೆ ಯಾವುದು ಲಾಭ ಹಾನಿ, ಅದನ್ನು ಚರ್ಚೆ ಮಾಡುವಂಥ ಶಕ್ತಿ ಅವ್ರಿಗಿದೆ ಅಂತ ನಾವು ಭಾವಿಸ್ತಿದ್ದೇನೆ. ಅವರು ಮಾಡಬೇಕು, ಅಂತಿಮವಾಗಿ ಅವ್ರ ನಿರ್ಧಾರ ತೆಗೆದುಕೊಳ್ಬೇಕು. ಸರ್, ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ ಹಲವಾರು MLAಗಳು ನಿಮ್ಮ ಜೊತೆ ಆತ್ಮೀಯ ಸಂಬಂಧ ಇಟ್ಕೊಂಡಿರ್ತಕ್ಕಂಥ ಸುಮಾರು 45ರಿಂದ 50 ಶಾಸಕರು ಈ ಕ್ಷಣದವರು ಕೂಡ ತಮ್ಮ ಜೊತೆ ಸಂಪರ್ಕ ಇರ್ತಕ್ಕಂಥ ತಾವು ಕೂಡ ಒಂದು ಶಕ್ತಿ ಕೇಂದ್ರ ಆಗಿರೋದೇ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಕೆಲವು ಉನ್ನತ ನಾಯಕರುಗಳಿಗೆಲ್ಲ ಒಂದು ಕಡೆ ಇದು ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿದೆಯಾ? ಹಾಗೇನಿಲ್ಲ, ಹಾಗೆ ಆ ರೀತಿ ನಾವೇನು ಭಾವಿಸ್ತಿಲ್ಲ. ಯಾಕೆ ನಮ್ಮ ಜೊತೆ ಇರ್ಬೋದು, ನಮ್ಮ ಸಮಾನ ಮನಸ್ಕರು ಇರ್ಬೋದು, ಇಲ್ಲ ಅಂತ ಹೇಳಲಿಕ್ಕೆ ಆಗೋಲ್ಲ. ರಾತ್ರಿಯಿಂದ ಅವ್ರಿಗೆ ತೊಂದರೆ ಆಗ್ತದೆ ಅಂತ ನಾವೇನು ಭಾವಿಸಿಲ್ಲ, ಪಕ್ಷ ಕೂಡ ತೊಂದರೆ ಆಗ್ತದೆ ಅಂತ ನಾವು ಭಾವಿಸ್ಲಿಕ್ಕೆ ತಯಾರಿಲ್ಲ. ಅದು ನಮ್ಮ ಇಂಟರ್ನಲ್ಲು ನಮ್ಮದೇ ಅಂತ ಸಮಾನ ಮನಸ್ಕರ ಅಂತ ಹೇಳಿದ್ದೀನಿ, ಆ ರೀತಿ ಇದ್ದೇ ಇರ್ತದೆ. ಅದರಿಂದ ಯಾರಿಗೆ ತೊಂದರೆ ಆಗೋದಿಲ್ಲ, ಅದು ಪ್ರಶ್ನೆ ಬರೋದಿಲ್ಲ. ಅವ್ರ ಪಕ್ಷ ಗಟ್ಟಿಯಾಗಿರಬೇಕು, ಒಳ್ಳೆ ರೀತಿಯಿಂದ ಮುಂದೆ ಹೋಗಬೇಕು, ಮತ್ತೆ ಅಧಿಕಾರಕ್ಕೆ ಬರಬೇಕು ಅನ್ನೋ ಎಲ್ಲರದ್ದು ಆಸೆ ಇದೆ. ನಿಮ್ಮ ಜೊತೆ ಇರ್ತಕ್ಕಂಥ ಸಮಾನ ಮನಸ್ಕ MLAಗಳು ತಾವು ಡಿಸಿಎಂ ಆಗಬೇಕಂತೇಳಿ ಒತ್ತಾಯವನ್ನು ಮಾಡ್ತಿದ್ದಾರೆ. ಇಲ್ಲ, ಡಿಸಿಎಂ ಆಗಬೇಕಂತ ಯಾರು ಒತ್ತಾಯ ಇಲ್ಲ. ಆದರೆ ನಮ್ಮ ಪಕ್ಷ
ಒಳ್ಳೆ ರೀತಿಯಿಂದ ಮುಂದೆ ಸಾಗಬೇಕು, ಮತ್ತೆ ಮುಂದೆ ಅಧಿಕಾರಕ್ಕೆ ಬರಬೇಕು ಅನ್ನೋದು ಅವರೆಲ್ಲ ಅಭಿಪ್ರಾಯ ಆವಾಗ ನನ್ನ ಮುಂದೆ ವ್ಯಕ್ತ ಮಾಡ್ತಾರೆ. ನಮ್ಮ ಪಕ್ಷ ಮುಂದಿನ ಸಾರಿ ಕೂಡ ಅಧಿಕಾರಕ್ಕೆ ಬರಬೇಕು, ಆ ನಿಟ್ಟಿನಲ್ಲಿ ನೀವು ಒಳ್ಳೆ ಸರ್ಕಾರ ಕೊಡಿ ಅಂತ ಅವರು ನಮಗೆ ಸಲಹೆ ಕೊಡ್ತಾ ಇರ್ತಾರೆ. ಇದು ಲೋಕೋಪಯೋಗಿ ಸಚಿವರು ಮತ್ತು ಕಾಂಗ್ರೆಸ್ನ ಹಿರಿಯ ನಾಯಕರು ಆಗಿರತಕ್ಕಂಥ ಸತೀಶ್ ಲಕ್ಷ್ಮಣ್ ಜಾರಕಿಹೊಳಿಯವರ ಅಭಿಪ್ರಾಯಗಳು. ಕ್ಯಾಮ್ರಾ ಪರ್ಸನ್ ಗುರುಶೇಖರ್ ಜೊತೆ ಚಿದಾನಂದ್ ಪಟೇಲ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.